ಹೆಂಗ್ ಹೋಗ್ಬೇಕು ಹೇಳ್ರಿ? ಇಲ್ಲಿ ಔಷಧಳಿಗೆ ಉಡಿಸ್ಲಳ್ಳಿ ಔಷಧಳ್ಳಿ ಅಂತ ಗುಂಡನಹಳ್ಳಿ ಅಂತ ಹಿಡಿದ್ಬಿಟ್ಟು ಅಲ್ಲೇ ಬಸ್ ಹೋಯ್ತವೆ. ಯಾವ್ದೇವ್ರು? ಮದನಟಿ ಅಮ್ಮ. ಹಾಂ ದೇವ್ರು ಬರುತ್ತ ಮೈ ಮೇಲೆ? ಮೈ ಮೇಲೆ ಬಂದು ಹೇಳ್ತಾಳೆ. ಹಾಂ ಏನೋ ನಮ್ಮ ಕಷ್ಟ ಸುಖ ಇತ್ತು ಪರಿಹಾರ ಮಾಡ್ಕೊಂಡ್ರೆ ಅಲ್ಲಿಗೆ ಹೇಳ್ತಿದ್ದಲ್ಲ ಎಮ್ಮ ಸತ್ತೊಂದು ಕಾಲದಲ್ಲಿ ಹಂಗೆ ಕೇಳಿಸ್ಕೊಳ್ಳಿ ಹೇಳ್ತೀನಿ. ನಮ್ಮ ಅಪ್ಪರ ಕಾಲದಲ್ಲಿ ನಮ್ಮ ತಾಯಿ ಒಂದು ಹುಡ್ದವ್ರು ಗಂಡು ಮಕ್ಳು ಇರಲಿಲ್ಲ. ನಮ್ಮ ತಾಯಿಗೆ 2 ಹೆಣ್ಮಕ್ಳಾದ್ವಂತೆ. ಆವಾಗ ಏನು ಹೇಳಿದ್ರಂತೆ, ನಮ್ಮ ಚಿಕ್ಕಪ್ಪ ಸ್ವಂತ ನಮ್ಮ ತಂದೆ ತಮ್ಮ ಸುಳ್ಸೋತ್ ಮನೆಗೆ ಹೆಣ್ಣು ಹೋಗವನೆ. ಹಂಗಂದ್ರೆ ಗಂಡು ಮಕ್ಳಿಲ್ದೇ ಇರೋರ ಮನೇಲಿ ಹೆಣ್ಣು ತಗೊಬಂದವನೆ. ಇವಳಿಗೆಲ್ಲ ಗಂಡು ಮಕ್ಳು ಐತವೆ ಅಂದಂಗೆ. ಅವಾಗ ಬಂಗನಕಟ್ಟೆಮ್ಮ ಅಂತ ಕೊಪ್ಪದಲ್ಲಿ ಅವಳೆ, ಮದನಟ್ಟಲ್ಲಿ ಮದನಟಮ್ಮ ಅವಳೆ, ಇಲ್ಲಿ ತೋಪ್ನಪ್ಪ ಅವನೇ. 3 ದೇವಸ್ಥಾನಕ್ಕೂ ಬಂದ್ಬಿಟ್ಟು ನಮ್ಮ ತಾಯಿ ತಂದೆ ಇಬ್ರು ನನಗೆ ಗಂಡು ಮಕ್ಳು ಕೊಟ್ಟರೆ ನೀವು 3 ಜನನೂ ಕರ್ಕೊಬಂದು ಈರಬ್ಬ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆ ಈರಬ್ಬ ಮಾಡ್ತೀವಿ ಅಂದಮೇಲೆ 4 ಜನ ಗಂಡು ಮಕ್ಳಾಗಿದ್ದಾರೆ. ಮರ್ತು ಬಿಟ್ರು, ಅರ್ಕೆ ಮರ್ತಾಯ್ತು. ಆಡು ಸತ್ತಾಗವು, ಕುರಿನೂ ಸತ್ತಾಗವು, ಎಮ್ಮೆ ಸತ್ತಾಗವು, ಸತ್ತಾಗವು. ನಮ್ಮ ಗುಂಡ ಇಟ್ಕೆ ತರಿದಿರ ಬಂದ್ಬಿಡ್ತು. ಬೆಳಗಾನ ನಾಟಿ ನೆಡವು. ಲೀಲಾ ಕ್ರಿಯೇಟಿವಿಟಿ ಅಂತ ಅದ್ರಲ್ಲಿ ಇರ್ತೀರಾ ನೋಡಿ. ಹೇಳಕ್ಕ ಅವಾಗ ಮರ್ತು ಬಿಟ್ರೆ 4 ಜನ ಗಂಡು ಮಕ್ಳಾದ್ರಲ್ಲ, ನಾವು ಬೆಳಗಾನ ನಾಟಿ ನೆಡವು, ಇಟ್ಕೊತಲ್ಲೂ ನಾಟಿ ನೆಡವು ತಾಯಿ ಹೊಲದಲ್ಲಿ. ನಾಶೆ ಹತ್ಕೊಳ್ಳೋದೇ ಹೊರತು ಹೊಲ ಬೆಳೀತಿರ್ಲಿಲ್ಲ. ಜಮೀನಲ್ಲಿ ಹೊಲ ಬೆಳೀತಾ ಇರ್ಲಿಲ್ಲ. ನೀವು ಹೋಗ್ತಾ ಇದ್ರಾ? ರಾಗಿ ಅಕ್ಕಿ ಬೆಳೀತಾನೆ ಇರ್ಲಿಲ್ಲ ನಮ್ಮ ಮನೇಲಿ. ಅದು ಬೆಳೆನೇ ಬಿಡ್ತಾ ಇರ್ಲಿಲ್ಲ. ಯಾಕೆ? ಇವ್ರು ದೇವ್ರು ಮಾಡ್ತೀವಿ ಅಂತ ಅರ್ಸ್ಕೊಂಡಿದ್ರಲ್ಲ, ಮಾಡ್ಲಿಲ್ವಲ್ಲ. ವಾಡೆಲಿ ರಾಗಿ ಮಣ್ಣ ಹೋಗಿತ್ತು. ದನ ಇದ್ದಕ್ಕಿದ್ದಂಗೆ ಸುತ್ತ ಬಡ್ಕೊಂಬಂದು ರಪ್ಪನ್ ಬಿಸೋತಾಯ್ತು. ಇಷ್ಟಷ್ಟು ಉತ್ತ ಬೆಳ್ಕೊಟ ನಮ್ಮ ಮನೆ ಒಳಗಡೆ. ಹೌದಾ? ನಮ್ಮ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಳೇ ಆಗಲಿ ಏಳ್ಗೆನೇ ಆಗಿರಲಿಲ್ಲ. ಅವಾಗ ನಾನೇನು ಮಾಡಿದೆ, ಬೆಂಗಳೂರಿಗೆ ಹೋದಾಗ ನನ್ನ ಗಂಡ ಅಂದರೆ ನಿಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ಇದು ಅರ್ಕೆದು ಅಂತ? ನನ್ನ ಗಂಡ ಬಿಟ್ಬಿಟ್ಟಿದ್ದ. ನನ್ನ ಮಗಳು 2 ವರ್ಷದೋಳು 2.5 ವರ್ಷದೋಳು. ನಾನೇನು ಮಾಡಿದೆ, ಒಂದು ಮಾಡಿ ಮೇಲೆ ನಿಂತ್ಕೊಂಡು ಗಾಯತ್ರಿ ನಗರದಲ್ಲಿ ಸುಬ್ರಹ್ಮಣ್ಯ ನಗರ ಅಂತ ಇದೆ, ಅಲ್ಲಿ ನಿಂತ್ಕೊಂಡು ತಾಯಿ ನಮ್ಮವ್ವ ಮದನಟಮ್ಮ ನಾನು ಉಳ್ದು ನೀನು ಉಳಿಸ್ಕೊಂಡ್ರೆ ನಾನು ನಿನಗೆ ಬೆಳ್ಳಿ ಕುದುರೆ ಕೊಟ್ಟು 7 ಮರಿ ಹೊಡೆದು. ಬೆಳ್ಳಿ ಅಂದರೆ ನಾನು ಏನು ಅಂತ ಗೊತ್ತಿರಲಿಲ್ಲ ಅಂದ್ಕೊಂಬಿಡ್ರಿ. ಒಂದು ಸರ್ಗ ಉಟ್ಕೊತಿದ್ದೆ, ಒಂದು ಸರ್ಗ ಇಂಟ್ಕೊತಿದ್ದೆ. ತಾಯಿ ನಮ್ಮವ್ವ ನನ್ನ ನೀನು ಉಳಿಸ್ಕೊಂಡ್ರೆ ನಿನಗೆ 7 ಮರಿ ಹೊಡೆದು ಬೀದ್ ಮೆರವಣಿಗೆ ಮಾಡ್ತೀನಿ ಕಣವ, ಬೆಳ್ಳಿ ಕುದುರೆ ಕೊಟ್ಟು. ಹುಲಿ ಬಾಯಿಗೆ ಹೋದ್ರೂ ನಿನ್ನ ತಪ್ಪಿಸ್ಕೊಬತ್ತೀನಿ ಅಂತ ಹಳೇ ಗುಡ್ಡಪ್ಪ ಇದ್ದ. ಆ ಯಪ್ಪನ ಮೇಲೆ ಬಂದು ಭಾಷೆ ಕೊಟ್ಟಿದ್ದು ನನಗೆ, ಆಯಿತಾ. ಕೊನೆಗೆ ನನಗೆ ಮಾಡೋಕ್ಕೆ ಎಲ್ಲಿಂದ ಶಕ್ತಿ ಬತ್ತೋ ಗೊತ್ತಿಲ್ಲ. ನಮ್ಮ ಅಪ್ಪರ ಮನೆಗೆ ತಾಯಿನ ಯಾವ ಕಾಲದಲ್ಲೂ ಕರ್ಸಿರ್ಲಿಲ್ಲ. ಆವಾಗ ನಾನು ಧೈರ್ಯ ಮಾಡಿ ಬಂದು ಚೀಟಿ ಹಾಕಿದ್ದೆ. ಅವತ್ತೇ ನಮ್ಮ ಅಪ್ಪನ ಮನೆಗೆ ಬಂದಿದ್ದು ನಾನು. ಅಲ್ಲಿವರೆಗೂ ನಾನು ಬಂದ್ಕೊಳ್ಳಿ ಅಂತಲೇ ಗೊತ್ತಿರಲಿಲ್ಲ. ಬಂದ್ಬಿಟ್ಟು ನಮ್ಮ ಅಣ್ಣದಿರು ಕೇಳಿದೆ, ಜಾಗ ಕೊಡಿ, ಬೆಂಗಳೂರಲ್ಲಿ ನಾನು ಮಾಡೋಕ್ಕಾಗಲ್ಲ, ಇಲ್ಲ ನಿಂತ್ಕೊಂಡು ಮಾಡ್ತೀನಿ, ಏನಾಗಿದ್ರು ಮಾಡ್ರಿ. ನಮ್ಮ ಮನೇಲಿ ಎಮ್ಮೆ ಉಳ್ಕೊತಿರ್ಲಿಲ್ಲ, ಎಮ್ಮೆ ಹಾಲು ಕರಿತಿರ್ಲಿಲ್ಲ, ಹಸು ಹಾಲು ಕರಿತಿರ್ಲಿಲ್ಲ. ನಮ್ಮ ತಂದೆ ಮನೇಲಿ 7ಗೆ ಆಯ್ತಿರ್ಲಿಲ್ಲ. ಯಾವಾಗ ನಾನು ಕರ್ಕೊಂಡ್ಬಂದು ಕುಂಡಿಸಿದ್ಮೇಲೆ ಮನೆನೂ ಕಟ್ಟಿದ್ರು ಒಬ್ಬೊಬ್ರೇನೆ. ಎಲ್ಲರೂ ಮನೆ ಕಟ್ಕೊಂಡವ್ರೆ, ಎಲ್ಲರೂ ಚೆನ್ನಾಗವ್ರೆ. ಇವತ್ತು ಹೊಲನೂ ಬೆಳೀತು. ಆವಾಗ ಹುಟ್ಟಂದಾಯಿತು. ನಮ್ಮ ಅಣ್ಣದಿರು ನಾವೆಲ್ಲ ಸೇರಿ ಒಟ್ಟು ತುಪ್ಪ ಹಾಕಿ ಪೂಜೆ ಮಾಡ್ತೀವಮ್ಮ. ಆವಾಗ ಅಮ್ಮ ಏನು ಹೇಳಿದ್ರು, ಏರೋಳಿ ಸ್ಥಳೀಯ ಅಮ್ಮ ಸ್ವತಃವ್ರಿಲ್ಲ, ನೀವೆಲ್ಲ ಒಟ್ಟು ತುಪ್ಪ ಹಾಕಬೇಕು ಅಂದರೆ ನಾನು ನಮ್ಮ ಅಣ್ಣ ಸಂತೆ ಬೀದಿಯವಳು 3 ಜನನೂ ಮೆರಿಬೇಕು. ಅವತ್ತು ನೀವೆಲ್ಲರೂ ಒಡ್ತುಪ್ಪ ಹಾಕ್ಬೇಕು, ಅಲ್ಲಿವರೆಗೂ ನಂಗೆ ಒಡ್ತುಪ್ಪ ಹಾಕ್ಬೇಡ್ರಿ, ನನ್ನ ಮಗಳ ಅರ್ಕೆ ಇದೆ, ನನ್ನ ಮಗಳು ಮಾಡ್ಕೊಂಡು ಹೋಯ್ತಾಳೆ ಅಂತ ಹೇಳಿದ್ಲು ಅವಮ್ಮ. ಅವತ್ತು ತಂದು ನಾನು ಅಮ್ಮನ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಅಪ್ಪರ ಮನೆ ಬೆಳೆದಿರೋದು. ಅವ್ರು ಮರ್ತ್ಬಿಟ್ಟವ್ರೆ, ನಾನು ಮರ್ತಿಲ್ಲ ಅಕ್ಕ. ಒಂದು ಆಡು ಉಳಿತಿರ್ಲಿಲ್ಲ, ಒಂದು ಎಮ್ಮೆ ಉಳಿತಿರ್ಲಿಲ್ಲ, ಎಲ್ಲ ಸತ್ತಾಗವು. ನಾನು ಕರ್ಕೊಂಡ್ಬಂದು ಕುಣಿಸಿದ್ಮೇಲೆ ಅವ್ರು ಏಳಿಗೆ ಆಗಿದ್ದು. ಇವು ಆಗ ಗಂಡು ಮಕ್ಳು ಇರ್ಲಿವಂತಲ್ಲ, ನಮ್ಮ ಅವ್ವನಿಗೆ ಶಿವಿನವೇ ಶಾಂತಿನೂ ಹೆಣ್ಮಕ್ಳಾಗೋದಂತಲ್ಲ. ನಮ್ಮ ಚಿಕ್ಕಪ್ಪ ಸುಳ್ಸೋತ್ ಮನೆಗೆ ಹೆಣ್ಗೋಗವನೆ, ಸುಳಿಯೆಲ್ಲ ಆಗೋದು ಒಂದಂತಲ್ವ. ಆಗ ಬಂದು ಇವ್ರೇನು ಮಾಡವ್ರೆ, ಮದನಟಮ್ಮಂಗೆ, ತೋಪ್ನಪ್ಪಂಗೆ, ಬಂಗನಕಟ್ಟೆ ಅಮ್ಮಂಗೆ 3 ಜನಕ್ಕೂ ಕೈ ಮುಗಿದವ್ರೆ. ನಿಮ್ಮ 3 ಜನನೂ ಕರ್ಕೊಂಡೋಗಿ ಬೀದ್ ಮೆರವಣಿಗೆ ಮಾಡ್ತೀವಿ ಅಂತ. ನಮ್ಮ ಮನೆಗೆ ತಟ್ಟಿರೋ ಸಾಪನೆ ಅಂತ. ನಾನು ದೊಡ್ಡವ್ರ ಮನೇಲಿ ಅರ್ಕೆ ಕಟ್ಟಿರೋದು ಹಂಗೆ ಐತೆ.
ನಾವೆಲ್ಲ ಸೇರ್ಕೊಂಡು ನೀವು 3 ಜನನೂ ಕರೆಸ್ತೀವಿ ಅಂತ. ಇವ್ರು ಯಾರೂ ತಲೆ ಹಾಕಲ್ಲ. ನಾನು ಯಾಕೆ ಸುಮ್ಮನೆ ಆಗ್ಬಿದ್ದೀನಿ ಅದು. ಇವನ್ನ ಫಸ್ಟ್ ಕರೆಸಿ ಕಳಿಸ್ಬೇಕು, ಆಮೇಲೆ ಅವರಿಬ್ಬರನ್ನು ಮೆರೆಸ್ಬೇಕು. ಮದರಟಮ್ಮನ ಬಗನಕಟ್ಟೆ ಅಮ್ಮನ ಅವರೆಲ್ಲ ಸೇರ್ಕೋಬೇಕು, ಎಲ್ಲರೂ ಹಾಕ್ಬೇಕು. ಅವನು ದೊಡ್ಡನೇನಂದ, ನಾನು ಅಮ್ಮನ ಮಾಡಿದಾಗ ನಾವು ಒಡ್ತುಪ್ಪ ಹಾಕಿ ಮಾಡ್ತೀವಿ ಕಣಮ್ಮ ಅಂದ. ಆಗ ಅಮ್ಮ ಹುಟ್ಟಂದಾಗಿದ್ದವಳು. ಆಗ ಅವ್ರನ್ನ 7 ದಿನ ಮಡಿ ಬಟ್ಟೆ ಮೇಲೇ ಚಿಗ್ಲಿ ತಂಬಿಟ್ಟು ಮಾಡಿ ಅಲ್ಲಿ ಉತ್ತ ಬೆಳ್ಕೊಂಡಿದ್ವಲ್ಲ, ಅಲ್ಲಿ ಹಾಲು ತುಪ್ಪ ಬಿಟ್ಟು 5 ಗಂಟೆ ರಾತ್ರಿಯಲ್ಲಿ ನಿನ್ನ ಹೊಟ್ಟೆಗೆ ಹಾಲು ಇಕ್ಕು ಅಂತ ಬೆಳಗಿನ ಜಾವ ಎದ್ದು ಒಬ್ಬೊಬ್ಬರು 7 ದಿನ 9 ದಿನ ನಾವೆಲ್ಲರೂ ಮಾಡ್ತೀವಿ ಅಂತ ನಿನ್ನ ಹೊಟ್ಟೆಗೆ ಹಾಲು ಇಕ್ಕು ಅಂತ ಹೇಳ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿ, ನಾನು ನಮ್ಮ ಅಣ್ಣ ಸಂತೆ ಬೀದಿಯವಳು ನಾವು 3 ಜನನು ಒಟ್ಟಿಗೆ ಮೆರಿಬೇಕು. ಅರ್ಕೆ ಕಟ್ಬಿಟ್ಟು ನಿಮ್ಮ ಗೂಡಲ್ಲಿ ಮಡಿಕೋಬೇಕು. ಅವತ್ತು ನಾನು ನಿಮ್ಗೆ ಹೇಳಿಗೆ ಕೊಡ್ತೀನಿ, ಗೆಜ್ಜೆ ಕಟ್ಕೊಂಡು ಕುಣಿತೀನಲ್ಲ ಸುತ್ತ, ಅವಳೇ